ಇನ್ನು ಗ್ಯಾರಂಟಿ ಯೋಜನೆ ಪರಿಷ್ಕರಣೆಗೆ ಸಂಬಂಧಪಟ್ಟ ಹಾಗೆ ಸರ್ಕಾರ ಆದೇಶ ಕೊಟ್ಟಿರುವಂತ ವಿಚಾರವಾಗಿ ಪವರ್ ಟಿವಿ ಜೊತೆ ಮಾತನಾಡಿದ್ದಾರೆ ಎಚ್.ಎಂ. ರೇವಣ್ಣ ಅವರು ಎಕ್ಸ್ಕ್ಲೂಸಿವ್ ಆಗಿ. ಪವರ್ ಟಿವಿ ಜೊತೆ ಎಚ್.ಎಂ. ರೇವಣ್ಣ ಎಕ್ಸ್ಕ್ಲೂಸಿವ್ ಮಾತನಾಡಿದ್ದಾರೆ. ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಅಧ್ಯಕ್ಷ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಹೇಗೆ ಅರ್ಜಿಯನ್ನ ಹಾಕಬೇಕು, ಯಾವಾಗ ಹಾಕಬೇಕು ಅಂತ. 79,000 ಕೋಟಿ ಹಣ ಮೃತಪಟ್ಟಂತವರ ಖಾತೆಗೆ ಹೋಗ್ತಾ ಇದೆ. ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಅಧ್ಯಕ್ಷ ಪ್ರತಿಕ್ರಿಯೆ ಕೊಟ್ಟಿರೋದು. ಗ್ಯಾರಂಟಿ ಯೋಜನೆ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಗೊಂದಲ ಉಂಟಾಗಿದೆಯಲ್ಲ, ಈ ವಿಚಾರವಾಗಿ ಅರ್ಜಿ ಹಾಕುವ ಕುರಿತು ಸಿಎಂ ಡಿ.ಕೆ. ಶಿವಕುಮಾರ್ ಜೊತೆ ಚರ್ಚೆ ಮಾಡಿದ್ದಾವೆ. ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿಯ ಅಧ್ಯಕ್ಷರ ಹೇಳಿಕೆ ಹೇಗಿರುತ್ತೆ ಪ್ರಕ್ರಿಯೆ, ಇದು ಹೊಸದಾಗಿ ಹೆಂಗ್ ಕೊಡ್ತಾರೆ, ಐಡೆಂಟಿ ಕಾರ್ಡ್ ಕೂಡ ಕೊಡ್ತಾರೆ, ತಮ್ಮ ಫೋಟೋ ಇರುವಂಥ ಕಾರ್ಡನ್ನು ಅಂತ ಇರ್ತಾರಲ್ಲ, ಯಾವ ರೀತಿ ಇರುತ್ತೆ ಅದು, ಹೆಂಗೆ ಅಪ್ಲೈ ಮಾಡಬೇಕು, ಯಾವಾಗ ಮಾಡಬೇಕು ಅನ್ನುವಂಥ ವಿಚಾರ ಸಂಬಂಧಪಟ್ಟಂತೆ ಪವರ್ ಟಿವಿ ಜೊತೆ ಮಾತನಾಡಿದ್ದಾರೆ ಎಕ್ಸ್ಕ್ಲೂಸಿವ್ ಆಗಿ. ಮನೆಯ ಯಜಮಾನಿಗೆ ಅನ್ನೋ ಒಂದು ಇದರ ಮೇಲೆ ಕೊಡ್ತಾ ಇದ್ವಿ. ಆ ಯಜಮಾನಿಗಳು ತೀರ್ಕೊಂಡಾಗ ಅದರ ಮಾಹಿತಿ ಸರಿಯಾಗಿ ಸಿಗದೇನೆ ಅವರ ಅಕೌಂಟ್ಗೆ DBT ಮೂಲಕ ಬ್ಯಾಂಕ್ಗಳಿಗೆ ಹಣ ಹೋಗಿತ್ತು. ಅದನ್ನ ನಾವು ಒಂದು ತಾಲೂಕಲ್ಲ, ಒಂದು ವಿಲೇಜ್ ಅಲ್ಲ, ಇಡೀ ರಾಜ್ಯದ ಪರಿಷ್ಕರಣೆ ಮಾಡುವಂಥ ಸಂದರ್ಭದಲ್ಲಿ ಆಗ ನಮಗೆ ಒಂದು ಹಂತದಲ್ಲಿ 79,000 ಕೋಟಿ ಹಣ ಬ್ಯಾಂಕ್ ಹೋಗಿದೆ ಅಂತಕ್ಕಂಥ ಮಾಹಿತಿ ಸಿಕ್ತು. ಅದರ ಮುಖೇನ ನಾವು ಈ ರಾಜ್ಯದ ಮುಖ್ಯಮಂತ್ರಿಗಳ ಗಮನಕ್ಕೂ ತಂದ್ವಿ. ಡಿ.ಕೆ. ಶಿವಕುಮಾರ್ ಅವರು ಅಂದಿನ ಉಪಮುಖ್ಯಮಂತ್ರಿಗಳ ಗಮನಕ್ಕೂ ತಂದ ಮೇಲೆ ಈ ಪರಿಸ್ಥಿತಿ ಏನಿದೆ ಅಂದ್ರೆ, ಇದು 5 ಗ್ಯಾರಂಟಿಗಳು 5 ಇಲಾಖೆಯ ಮುಖ್ಯಸ್ಥರ ಮೂಲಕ ನಡೀಬೇಕು. ಇದರ ಸಮನ್ವಯವೇ ನಮ್ಮ ಗ್ಯಾರಂಟಿ ಯೋಜನೆಯ ಒಂದು ಕಾರ್ಯ, ಗ್ಯಾರಂಟಿ ಪ್ರಾಧಿಕಾರದ ಕಾರ್ಯ. ಆ ನಿಟ್ಟಿನಲ್ಲಿ 5 ಇಲಾಖೆಯ ಅಡಿಷನಲ್ ಚೀಫ್ ಸೆಕ್ರೆಟರೀಸ್ ಮತ್ತು ಚೀಫ್ ಸೆಕ್ರೆಟರಿ ಆಫ್ ಕರ್ನಾಟಕ ಶಾಲಿನಿ ರಜನೀಶ್ ಅವರ ನೇತೃತ್ವದಲ್ಲಿ ಸಭೆಯನ್ನು ಮಾಡಿದ್ವಿ. ಆ ಸಭೆಯಲ್ಲೂ ಕೂಡ ಸರಿಯಾದ ಮಾಹಿತಿ ಮೊದಲನೇ ಸಭೆಯಲ್ಲಿ ಸಿಗಲಿಲ್ಲ, ಅಂಕಿಅಂಶದ ಕೊರತೆ ಆಯಿತು. ಮತ್ತೊಂದು ಸಭೆಯನ್ನು ಮಾಡಿದ್ವಿ. ಆಗ ಒಂದು ಸ್ವಲ್ಪ ಹತ್ತತ್ರಕ್ಕೆ ಬಂದ್ವಿ ಮಾಹಿತಿ ಬಗ್ಗೆ. ಮನೆಯ ಯಜಮಾನಿಗೆ